ಭಾವಪುಟದ 13ನೇ ಸಂಚಿಕೆ. ಛೇ, ಮನೇಲಿ ವಿಷಯ ಯಾವಾಗ ಹೇಳ್ತೀನೋ ಅಂತ ನನಗನ್ನಿಸ್ತಿದ್ರೆ ಈ ಚಿನ್ನ ಒಬ್ಬ. ಇರ್ಲಿ, ಪರವಾಗಿಲ್ಲ. ಅವನಿಲ್ಲ ಅಂದಿದ್ರೆ ಇವತ್ತು ಈ ಹುಡುಗಿ ದರ್ಶನ ಭಾಗ್ಯ ಸಿಗ್ತಿರ್ಲಿಲ್ಲ. ಡೈರೆಕ್ಟ್ ಆಗಿ ಥ್ಯಾಂಕ್ಸ್ ಹೇಳಿ ಪಪ್ಪಿ ಕೊಟ್ಟು ಬರ್ತೀನಿ ಎನ್ನುತ್ತಾ ಫೋನ್ಗೆ ಬಂದ ಲೊಕೇಶನ್ ಹತ್ತ ಗಾಡಿ ತಿರುಗಿಸಿದ. ಆವತ್ತಿನ ದಿನ ರಿಷಿಯ ಅದೃಷ್ಟ ಆಕಾಶದಷ್ಟಿತ್ತು. ಅವನು ಅಲ್ಲಿ ತಲುಪುವ ವೇಳೆಗೆ ಅದೇ ಅಂಗಡಿಯ ಒಳಗೆ ಅಪೂರ್ವ ಕಾಲಿಟ್ಟಿದ್ದಳು, ಸಂತೋಷ್ ಕಟ್ಟುವ ಮಾಂಗಲ್ಯ ಸರದ ಆಯ್ಕೆಗಾಗಿ. ಚಿನ್ಮಯ್ ಹೇಳಿದ್ದ ಲೊಕೇಶನ್ಗೆ ಸರಿಯಾಗಿ ಕಾರ್ ಬಂದು ನಿಂತಿತು. ಒಳಹೊಕ್ಕು ಸುತ್ತಲೂ ಕಣ್ಣಾಡಿಸಿದ. ಚಿನ್ಮಯ್ ಕಾಣಿಸಲಿಲ್ಲ. ಹಲೋ ಚಿನ್ನ, ಎಲ್ಲೋ ಇದೀಯಾ? ಇಡೀ ಗ್ರೌಂಡ್ ಫ್ಲೋರ್ ಸುತ್ತಿದೆ ಕಣೋ. ಬಾಸ್, ಫಸ್ಟ್ ಫ್ಲೋರ್ಗೆ ಬನ್ನಿ ಬಾಸ್. ನನ್ನನ್ನೇ ನೀನು ಇದ್ದಲ್ಲಿಗೆ ಬಾ ಅಂತೀಯೇನೋ ಇಡಿಯೇಟ್. ನೀನ್ ಹೆಂಡತಿ ಇದ್ದಾಳೆ ಅಂತ ಸುಮ್ಮನೆ ಇದ್ದೀನಿ. ನಾಳೆ ಕಾಲೇಜಿಗೆ ಬಾ, 20 ರೌಂಡ್ ಗ್ರೌಂಡ್ ಸುತ್ತಿಸ್ತೀನಿ ಎನ್ನುತ್ತಾ ಮೆಟ್ಟಲು ಹತ್ತತೊಡಗಿದ. ಬಾಸ್, ಏನ್ ಬಾಸ್ ನೀವು ಒಳ್ಳೆ ಹೈಸ್ಕೂಲ್ ಟೀಚರ್ ತರ, ನೀವು ಕಾಲೇಜ್ಗೆ ಓನರ್, ಟೀಚರ್ ತರ ಆಡಬೇಡಿ, ಬೇಗ ಬನ್ನಿ ಎಂದ. ಬಂದೆ ತಾಳೋ ಎಂದು ಫಸ್ಟ್ ಫ್ಲೋರ್ಗೆ ಬಂದವನಿಗೆ ಹೆಂಡತಿಯಿಂದ ದೂರ ನಿಂತು ಇವನ ದಾರಿಯನ್ನೇ ಕಾಯುತ್ತಿದ್ದ ಚಿನ್ಮಯ್ ಹಾಗೂ ಒಡವೆಯನ್ನು ನೋಡುತ್ತಿದ್ದ ಅವನ ಹೆಂಡತಿ ಕಾಣಿಸಿದರು. ಸೀದಾ ಅವನ ಬಳಿ ಬಂದವನೇ ಚಿನ್ಮಯನ್ನ ತಬ್ಬಿ ಕೆನ್ನೆಗೆರಡು ಮುತ್ತು ಕೊಟ್ಟು ಬಿಟ್ಟ. ಒಡವೆ ತೋರಿಸುತ್ತಿದ್ದವ ಮತ್ತವನ ಹೆಂಡತಿ ತಬ್ಬಿ ಬಾಗಿ ಇವರನ್ನೇ ನೋಡುತ್ತಿದ್ದರು. ಥ್ಯಾಂಕ್ ಯು ಚಿನ್ನ, ನಿಜ ಹೇಳಬೇಕು ಅಂದ್ರೆ ನಾನಿವತ್ತು ನಿನ್ನಿಂದ ತುಂಬಾ ಖುಷಿಯಾಗಿದ್ದೀನಿ ಎನ್ನುತ್ತಾ ಅವನ ಹೆಂಡತಿ ಬಳಿ ಬಂದು, ಸಾರಿ ಸಹನಾ, ಇವನು ನಿನ್ ಗಂಡ ಆಗೋಕ್ಕೂ ಮುಂಚೆ ನನ್ನ PA. ಇದನ್ನು ನೀನು ಯಾವತ್ತೂ ಮರೆಯೋ ಹಾಗಿಲ್ಲ. ಇವತ್ತಿನ ನನ್ನ ಖುಷಿಗೆ ಇವನೇ ಮೇನ್ ರೀಸನ್. ಅದಕ್ಕೆ 2 ಪಪ್ಪಿ ಕೊಟ್ಟೆ ಅಷ್ಟೆ. ಫೋನ್ನಲ್ಲಿ ಸಹ ಅವನು ಅನ್ಕೊಂಡೇ ಕೊಟ್ಟಿದ್ದು. ಸಾರಿ, ನೀನು ಅಂತ ಗೊತ್ತಾಗ್ಲಿಲ್ಲ ಎಂದ. ಬಾಸ್, ನಾನು ಇಲ್ಲಿ ನಿಮ್ಮನ್ನು ಯಾಕೆ ಕರೆದಿದ್ದೀನಿ, ನೀವೇನ್ ಮಾಡ್ತಿದ್ದೀರಿ? ಅವಳಿಗೆ ನಾನು ಮೊದಲೇ ಆ ಟೈಪ್ ಅಂತ ಡೌಟ್ ಇದೆ ಅಂತ ಹೇಳಿಲ್ವಾ? ನಾನೇನೋ ಮಾಡ್ಲಿ, ನನಗೆ ನಿನ್ನಿಂದ ಖುಷಿ ಆಗಿದೆ, ಅದಕ್ಕೆ 2 ಮುತ್ತು ಕೊಟ್ಟೆ ಅಷ್ಟೇ. ಸಹನಾ, ಒಂದಂತೂ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನನಗೆ ನಿನ್ ಗಂಡನ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ಆ ಟೈಪ್ ಅಲ್ಲ ಎಂದು ಬಿಟ್ಟ. ಬಾಸ್, ಏನ್ ಬಾಸ್ ನೀವು? ಸಹನಾ ಪ್ಲೀಸ್ ಕಣೆ, ನನ್ನನ್ನು ನಂಬು ಎಂದು ರಾಗವೆಳೆದ ಚಿನ್ಮಯ್. ಸಾರಿ ಸರ್, ನೀವು ಬರ್ತೀರಾ ಅಂತ ನನಗೆ ಗೊತ್ತಾಗ್ಲಿಲ್ಲ. ಇನ್ಫ್ಯಾಕ್ಟ್ ಇವ್ರು ನನಗೆ ಹೇಳೇ ಇರ್ಲಿಲ್ಲ ಎನ್ನುತ್ತಾ ಚಿನ್ಮಯ್ ನನ್ನ ಗುರಾಯಿಸಿದಳು ಸಹನಾ. ನಾನು ಎಷ್ಟು ಹೇಳಿದ್ರು ನಂಬಲಿಲ್ಲ, ಅದಕ್ಕೆ ನಮ್ಮ ಬಾಸ್ನ ಕರೆಸಿದೆ. ನೋಡಿ ಬಾಸ್, ಇವಳು 10 ತೊಲೆ ಇರೋ ನೆಕ್ಲೆಸ್ ನೋಡಿ ಅದನ್ನು ಕೊಡಿಸು ಅಂತ ಕೇಳ್ತಿದ್ದಾಳೆ. ನನ್ನನ್ನು ನಿಮ್ಮ ಕಂಪ್ನಿ ಬಾಸ್ ಅಂದ್ಕೊಂಡ್ಬಿಟ್ಟಿದ್ದಾಳೆ. ನಾನು ನಿಮ್ಮ PA ಅಂತ ಸರಿಗೆ ಹೇಳಿ ಇವಳಿಗೆ. ಸಹನಾ, ಏನಿದು ತಪ್ಪಲ್ವಾ? ಹನ್ಮೂನ್ಗೆ ಕರ್ಕೊಂಡು ಹೋಗು ಅಂದ್ರೆ ಜಯನಗರ 4th ಬ್ಲಾಕಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲೇ ಎಂಜಾಯ್ ಮಾಡ್ಬೇಕಂತೆ. ಕೋಪ ಬರಲ್ವಾ ಸರ್? ಕೇಳಿದ್ರೆ ಏನೋ ಕಾಲೇಜು ಲೆಕ್ಚರ್ ಅಂತೆಲ್ಲ ಕತೆ ಹೇಳ್ತಾರೆ. ಅದಕ್ಕೆ ಆ ದುಡ್ಡಲ್ಲಿ ಇದನ್ನು ಕೊಡಿಸಿ ಅಂತ ಕೇಳ್ತಿರೋದು. ಬಾಸ್, ನಿಮಗೆ ಗೊತ್ತಲ್ಲ ಈಗ ಆಫೀಸಿನ ಕೆಲಸ, ಕಾಲೇಜಿನ ಕೆಲಸದ ಬಗ್ಗೆ. ನಾನು ಹೋದ್ರೆ ನಿಮಗೆ ಕೈಕಾಲು ಆಡೋದೇ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ಟೈಮ್ನಲ್ಲಿ ನಿಮ್ಮನ್ನೊಬ್ರನ್ನೇ ಬಿಟ್ಟು ರಜೆ ಹಾಕಿ ಊರಿಗೆ ಹೋದ್ರೆ ಏನ್ ಸರಿ ಹೇಳಿ? ಚಿನ್ನ, ನನ್ನಿಂದ ಜಗಳನಾ? ಚೇಚೆ, ಹಾಗಲ್ಲ ಬಾಸ್. ನೋಡು, ಯಾವ್ದು ಯಾವಾಗ ಆಗ್ಬೇಕೋ ಆಗ್ಲೇಬೇಕು, ಅದೇ ಚಂದ. ಸಾರಿ ಸಹನಾ, ನಾನು ಬ್ಯಾಚುಲರ್ ನೋಡಿ ಇದು ನಂಗೆ ಹೊಳಿಲೇ ಇಲ್ಲ. ಲೆಟ್ಸ್ ಎಂಡ್ ದಿಸ್. ಚಿನ್ನ, ನಾನೇ ಸ್ಪಾನ್ಸರ್. ಮುಂದಿನ ತಿಂಗಳು 1 ವಾರ ರಜೆ ನಿಂಗೆ. ನೀವಿಬ್ರು ಎಂಜಾಯ್ ಮಾಡ್ಕೊಂಡು ಬನ್ನಿ, ಸರಿನಾ? ಸರ್ ನೀವ್ಯಾಕೆ ಸರ್? ಇದೆಲ್ಲ ಬೇಡ, ಸರಿ ಇರೋಲ್ಲ, ರಜೆ ಕೊಡಿ ಸಾಕು, ಸಹನಾ ಹೇಳಿದಳು. ಹೌದು ಬಾಸ್, ನಿಮ್ಮಿಂದ ಮದುವೆ ಸಮಯದಲ್ಲಿ ತುಂಬಾ ಸಹಾಯ ಆಗಿದೆ. ಈಗ ಇದಕ್ಕೂ ನಿಮ್ಮ ಹತ್ರನೇ ತಗೊಂಡ್ರೆ ಏನ್ ಸರಿ ಇರುತ್ತೆ ಹೇಳಿ? ಈ ಸಂಕೋಚ ಎಲ್ಲ ಬಿಟ್ಟಾಕಿ ಸಹನಾ, ನಾನು ನಿನಗೆ ಬಾಸ್ ಅಲ್ಲ, ಇವನಿಗೆ ಮಾತ್ರ ಬಾಸ್. ನೀನು ಸರ್ ಅಂತೆಲ್ಲ ಕರಿಬೇಡ. ಟ್ರೀಟ್ ಮೀ ಲೈಕ್ ಯುವರ್ ಬ್ರದರ್. ಆ್ಯಂಡ್ ಚಿನ್ನ, ಇದು ಒಬ್ಬ ಅಣ್ಣ ಅವನ ತಂಗಿಗೆ ಕೊಡ್ತಿರೋ ಗಿಫ್ಟ್. ನೀನು ಬೇಡ ಅನ್ನೋ ಹಾಗೇ ಇಲ್ಲ. ಮುಂದಿನ ತಿಂಗಳು ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇರೋದೆ. ಓಕೆ, ಬಾಯ್ ಎನ್ನುತ್ತಾ ತಿರುಗಿ ನೋಡದೆ ಹೊರಟು ಬಿಟ್ಟ. ಇಬ್ಬರು ಬಿಟ್ಟ ಕಣ್ಣು ಬಿಟ್ಟ ರೀತಿ ನೋಡುತ್ತಿದ್ದರು. ರಿಷಿ ಮೆಟ್ಟಿಲು ಇಳಿದು ಕೆಳಗೆ ಬರುವ ಗಳಿಗೆ ಶೋರೂಮಿನ ಬಾಗಿಲಿನ ಹೊರಗೆ ಅಪೂರ್ವ ಕಾಣಿಸಿಬಿಟ್ಟಳು. ಯಾರಿಗೋ ಕರೆ ಮಾಡಲು ಪ್ರಯತ್ನಿಸುತ್ತದ್ದಂತಿತ್ತು. ಆಕಾಶದ ನಕ್ಷತ್ರ ಕೈಗೆ ಸಿಕ್ಕಂತಾಯಿತು. ಅದ್ಯಾವ ಕಡೆ ಮುಖ ಮಾಡಿ ಎದ್ನೋ ಗುರು ಇವತ್ತಿನ ದಿನ ಒಂಥರ ಚೆನ್ನಾಗಿದೆ ಎನ್ನುತ್ತಾ ಅವಳೆಡೆಗೆ ಹೊರಟವನನ್ನ ಪಲ್ಲವಿ ಕೂಗಿದಳು. ರಿಷಿ, ಈ ಕಡೆ ಎನ್ನುತ್ತಾ ಕೈ ಸನ್ನೆ ಮಾಡಿ ಹತ್ತಿರ ಕರೆದಳು. ಅವನು ಅವಳನ್ನು ಕಾಫಿ ಹೀರುತ್ತಾ ನೋಡುತ್ತಿದ್ದ ನೋಟದ ಅರ್ಥ ಅವನಿಗಿಂತ ಚೆನ್ನಾಗಿಯೇ ಬಲ್ಲಳು ಅವಳು. ಓ, ಇಲ್ಲಿದ್ದೀರಾ ಎನ್ನುತ್ತಾ ಹತ್ತಿರ ಬಂದ. ಏನ್ ರಿಷಿ ನೀವಿಲ್ಲಿ? ಏನ್ ಪರ್ಚೇಸ್ ಮಾಡೋಕ್ ಬಂದ್ರಿ? ಅಯ್ಯೋ, ನಂದೇನೂ ಇಲ್ಲ ಪಲ್ಲವಿ ಅವರೇ, ನನ್ನ ಫ್ರೆಂಡ್ ಫ್ಯಾಮಿಲಿ ಜೊತೆ ಬಂದಿದ್ದ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಓ, ಎಲ್ಲಿ ನಿಮ್ಮ ಫ್ಯಾಮಿಲಿ ಬೇಕೆಂದೇ ಕೇಳಿದಳು. ನನ್ನ ಫ್ಯಾಮಿಲಿನಾ? ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿ? ರೀ, ನಾನು ಮದುವೆ ಆಗಿರೋ ಹುಡುಗನ ಥರ ಕಾಣಿಸ್ತೀನೇನ್ರಿ ನಿಮಗೆ? ಅದರಲ್ಲೂ ಮಕ್ಕಳು ಅಂತ ಬೇರೆ ಕೇಳ್ತಿದ್ದೀರಲ್ಲ. ಓ, ಮದುವೆ ಆಗಿಲ್ವಾ? ಹಾಗಿದ್ರೆ ನಿಮಗೆ ಗೊತ್ತಾಗಲ್ಲ ಬಿಡಿ.
ಏನು ಗೊತ್ತಾಗೋದು? ಏನಿಲ್ಲ, ಇಲ್ಲಿ 2 ಮಾಂಗಲ್ಯ ಸರ ಇದೆ, ಅದರಲ್ಲಿ ಯಾವುದು ಅಂತ ಫೈನಲ್ ಮಾಡಬೇಕು. ನನಗೆ ಇದು ಇಷ್ಟ ಆಗಿದೆ, ಪೂರ್ತಿ ಬಂಗಾರದ್ದು. ನನ್ನ ಫ್ರೆಂಡ್ ಅಪ್ಪುಗೆ ಇನ್ನೊಂದು ಇಷ್ಟ ಆಗಿದೆ, ಕರಿಮಣಿ ಜೊತೆ ಬಂಗಾರ ಇರೋದು. ಅದಕ್ಕೆ ನೋಡುವವರಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನಿಮ್ಮನ್ನು ಕೇಳೋಣ ಅಂದ್ಕೊಂಡೆ. ಆದರೆ ಪಾಪ ನಿಮಗೆ ಇನ್ನೂ ಮದುವೆ ಆಗಿಲ್ಲ ಅಂತಿದ್ದೀರಿ, ಹೋಗಲಿ ಬಿಡಿ ಎಂದಳು. ಹೌದು ರೀ, ನಾನು ಪಾಪ ಇನ್ನೂ ಮದುವೆ ಆಗಿಲ್ಲ. ಆದರೆ ನನ್ನಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಎಷ್ಟೇ ಮಾಂಗಲ್ಯ ಸರ ಬಂದರೂ ಕರಿಮಣಿಗಿಂತ ಮಿಗಿಲು ಯಾವುದೂ ಇಲ್ಲ ಅಂತ. ಪೂರ್ತಿಯಾಗಿ ಕರಿಮಣಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಮಾಂಗಲ್ಯದ ಜೊತೆ ಅದು ಇದ್ರೇನೆ ಅದೊಂದು ಕಳೆ. ನೀವು ತಗೊಳ್ಳೋದಾದರೆ ಇದನ್ನೇ ತಗೊಳ್ಳಿ ಎಂದು ಅಪೂರ್ವ ಆರಿಸಿದ. ವಾವ್ ರಿಷಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಆಯಿತು, ನೀವು ಹೇಳಿದ್ದೇ ಫೈನಲ್ ಎಂದಳು ಪಲ್ಲವಿ. ಹೌದು, ನಿಮ್ಮ ಫ್ರೆಂಡ್ ಯಾಕಲ್ಲಿ ನಿಂತಿದ್ದಾರೆ? ಅದು ಅಮೌಂಟ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಅವಳ ಫ್ರೆಂಡ್ ಹತ್ರ ಕೇಳ್ತಿದ್ದಾಳೆ. ಅರೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ, ಅದೆಷ್ಟು ಹೇಳಿ ನಾನು ಕೊಡ್ತೀನಿ ಎನ್ನುತ್ತಾ ಜೇಬಿನೊಳಗೆ ಕೈ ಹಾಕಿ ಪರ್ಸ್ನಲ್ಲಿದ್ದ ಕಾರ್ಡ್ ತೆಗೆಯುವ ಹೊತ್ತಿಗೆ, ಏನು ನೀವು ಕೊಡ್ತೀರಾ? ಅದು ಇಷ್ಟು ದುಡ್ಡು? ತಮಾಷೆ ಮಾಡ್ತಿದ್ದೀರಾ ರಿಷಿ? ನೀವು ಸಹ CITಯಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಿ ಅಂತ ಅಪ್ಪು ಹೇಳಿದ ಹಾಗಿತ್ತಲ್ಲ. ಅರೆ, ನಾನು ಕೊಡ್ತೀನಿ ಅಂತ ಎಲ್ಲಿ ಹೇಳಿದೆ, ಕೊಡಿಸ್ತೀನಿ ಅಂದಿದ್ದು. ನೀವು ತಪ್ಪಾಗಿ ಕೇಳಿಸ್ಕೊಂಡಿರ್ಬೇಕು. ನನ್ನ ಫ್ರೆಂಡ್ ಇಲ್ಲೇ ಇದ್ದಾನೆ, ನಿಮಗೆ ಗೊತ್ತಾ? ಅವನು CITಯಲ್ಲಿ ತುಂಬ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದ್ದಾನೆ. ಆ ಕಾಲೇಜಿನ ವೈಸ್ ಚೇರ್ಮನ್ PA ಅವನು. ನನಗೂ ಅವನೇ ಕೆಲಸ ಕೊಡಿಸ್ತೀನಿ ಅಂದಿದ್ದು. ಅದೇ ಧೈರ್ಯದ ಮೇಲೆ ನಾನು ಮನೆ ಮಾಡಿದ್ದು. ಸುಳ್ಳೊಂದು ಸಲೀಸಾಗಿ ಬಿಟ್ಟ. ಅಷ್ಟು ದೊಡ್ಡವರೆಲ್ಲ ಪರಿಚಯ ಏನು ನಿಮಗೆ? ಅವನು ಯಾವ ಸೀಮೆ ದೊಡ್ಡವನು? ಅವನು ಬಾಸ್ PA ಅಷ್ಟೇ, ಬಾಸ್ ಅಲ್ಲ. ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದವ್ರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರ್ದು ರಿಷಿ ಎನ್ನುತ್ತಾ ಬಂದಳು ಅಪೂರ್ವ. ಓ, ಎಲ್ಲ ಕೇಳಿಸ್ಕೊಂಡ್ಬಿಟ್ರಾ? ದುಡ್ಡು ಅರೇಂಜ್ ಆಯ್ತಾ? ಇಲ್ಲ ರಿಷಿ, ನೀವು ಹೊರಡಿ, ನಾವು ಸಹ ಹೋಗ್ತೀವಿ. ಬಾಪಲ್ಲು ಕಾಲ್ ರಿಸೀವ್ ಮಾಡ್ತಿಲ್ಲ, ಹೋಗೋಣ. ಯಾಕೆ ಅಪ್ಪು? ಆ ಮಾಂಗಲ್ಯ ಸರ ತುಂಬ ಇಷ್ಟ ಆಗಿತ್ತು ಕಣೆ. ಆಗಿತ್ತು, ಏನು ಮಾಡೋದು, ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ. ಅದನ್ನು ಎತ್ತಿಡಿ ಅಂತನಾದರೂ ಹೇಳಿ ಬರ್ತೀನಿ ರೇ, ಸಂಜೆ ಬಂದು ತಗೊಂಡು ಹೋಗೋಣ. ಅದು ನಮಗೆ ಸಿಗಬೇಕು ಅನ್ನೋದಿದ್ರೆ ಸಿಕ್ಕೇ ಸಿಗುತ್ತೆ, ಈಗ ನಡಿ ಎನ್ನುತ್ತಾ ಅವಳನ್ನು ಎಳೆದುಕೊಂಡು ಹೊರಟವಳನ್ನು ನಿಲ್ಲಿಸಿದ ರಿಷಿ. ಅಲ್ಲ, ನಾನಿಲ್ಲಿ ನಿಂತಿದ್ರು ಹಾಗೆ ಹೋಗ್ತಿದ್ದಿರಲ್ಲ. ನಾನು ಇನ್ನು ಮುಂದೆ ನಿಮ್ಮ ನೇಬರ್ ಕಣ್ರಿ, ಆ ಸಂಬಂಧಕ್ಕೆ ಸ್ವಲ್ಪ ಬೆಲೆ ಕೊಡಬೇಕಪ್ಪ. ನೋಡಿ, ಅದೆಷ್ಟು ದುಡ್ಡು ಹೇಳಿ, ನಾನು ನಿಜವಾಗ್ಲೂ ಅರೇಂಜ್ ಮಾಡಿಸ್ತೀನಿ. ನಿಮ್ಮ ಹತ್ರ ಇದ್ದಾಗ ನನ್ನ ಫ್ರೆಂಡ್ಗೆ ಕೊಡ್ಬೋದು. ನನ್ನ ಫ್ರೆಂಡ್ ಇಲ್ಲೇ ಮೇಲಿದ್ದಾನೆ. ನೋಡಿ ರಿಷಿ, ಯಾವುದೋ ಚಿಕ್ಕ ಅಮೌಂಟ್ ಅಲ್ಲ. ನಿಮಗೆ ಕೆಲಸ ಇಲ್ಲದೆ ಇನ್ಫ್ಲೂಯೆನ್ಸ್ ಮೇಲೆ ಕೆಲಸಕ್ಕೆ ಜಾಯ್ನ್ ಆಗ್ತಿದ್ದೀರಿ. ಇದಕ್ಕೆ ಇಂಟರ್ವ್ಯೂ ಎಲ್ಲ ಯಾಕೆ ಬೇಕು ನಿಮಗೆ? ಅದೆಷ್ಟು ದೊಡ್ಡ ರೆಪ್ಯುಟೇಷನ್ ಇರೋ ಕಾಲೇಜ್ ಗೊತ್ತಾ? ಅಲ್ಲೂ ಈ ತರಹದ್ದೆಲ್ಲ ಮಾಡ್ತಿರಲ್ಲ. ನಿಮಗೂ ನಿಮ್ಮ ಫ್ರೆಂಡ್ಗೂ ಇಬ್ಬರಿಗೂ ಬುದ್ಧಿ ಇಲ್ಲ. 100 ಮಕ್ಕಳ ಭವಿಷ್ಯ ನಮ್ಮಂಥ ಲೆಕ್ಚರರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗೊತ್ತಾ? ನಿಮ್ಮ ಟ್ಯಾಲೆಂಟಿಂದ ಕೆಲಸ ಗಿಟ್ಟಿಸ್ಕೊಂಡು ತೋರಿಸಿ, ಆಗ ಮೆಚ್ಕೊಳ್ತೀನಿ ನಿಮ್ಮನ್ನ ಅಂತ ಹೊರಟಳು. ರೀ ಅಪೂರ್ವ, ಈಗೇನ್ರಿ ಆಯಿತು? ನನಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದೆ ರೀ. ಒಂದು ವೇಳೆ ಕೆಲಸ ಸಿಕ್ಕಿಲ್ಲ ಅಂದರೆ ಆಗ ರೆಕಮೆಂಡ್ ಮಾಡು ಅಂತ ಹೇಳಿದ್ದು ನನ್ನ ಫ್ರೆಂಡ್ಗೆ. ಅದು ಯಾರೋ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ತಪ್ಪು. ಲೇ, ಏನೇ ಆಗಿದೆ ನಿಂಗೆ? ದುಡ್ಡಿನ ಟಾಪಿಕ್ನಲ್ಲಿದ್ದ ಡಿಸ್ಕಷನ್ ಕಾಲೇಜ್ ಟಾಪಿಕ್ಗೆ ಯಾಕೆ ಹೋಯ್ತು? ಅವನೇನಾದರೂ ಮಾಡ್ಕೊಳ್ಳಿ ಬಿಡು. ಅವನೇನೋ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಂತಾನೆ. ಈಗ ಅವನ ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಂಡು ಕೊಡು. ಸಂತೋಷ್ ಕೊಟ್ಮೇಲೆ ಇವನಿಗೆ ವಾಪಸ್ ಕೊಟ್ಟರೆ ಆಯಿತು. ಇವನು ಎಲ್ಲೇ ಹೋಗ್ತಾನೆ, ನಿನ್ನ ಪಕ್ಕದ ಮನೆಯಲ್ಲೇ ಇರ್ತಾನೆ. ನೋಡು ಅಪ್ಪು, ನೀನೇನೋ ಆಫೀಸ್ ಬಿಟ್ಟು ಮನೇಲಿ ಇರ್ತೀಯ, ಆದರೆ ನಾನು ನಾಳೆ ಬೆಳಿಗ್ಗೆಯಿಂದ ಮತ್ತೆ ಆಫೀಸ್ಗೆ ಹೋಗಬೇಕು. ನಿನ್ನ ಜೊತೆ ಬರೋದಿಲ್ಲ ನೋಡು. ಇಲ್ದಿದ್ರೆ ಆ ನಿನ್ನ ಸಂತೋಷನನ್ನೇ ಕರ್ಕೊಂಡು ಹೋಗು ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿ ದೂರ ಸರಿದು ನಿಂತಳು. ಸಂತೋಷನ ಹೆಸರು ಹೇಳುತ್ತಿದ್ದಂತೆ ಅವನು ಸೀರೆ ಒಡವೆ ತರಲು ತನ್ನ ಜೊತೆ ಬರುವುದಿಲ್ಲ ಎಂದು ಹೇಳಿದ್ದು, ಈಗ ಕರೆ ರಿಸೀವ್ ಮಾಡದೆ ಅಕೌಂಟ್ಗೆ ದುಡ್ಡು ಸಹ ಹಾಕದೆ ತನ್ನ ಸ್ನೇಹಿತರ ಜೊತೆ ಮಜಾ ಮಾಡುತ್ತಿರುವುದು, ಅವಳ ಒಪ್ಪಿಗೆ ಇಲ್ಲದೆ ಅವಳ ಕೆನ್ನೆಗೆ ಮುತ್ತು ಕೊಟ್ಟದ್ದು ನೆನಪಾಗಿ ಅವಳಿಗೆ ಅರಿಯದೆ ಕಣ್ಣು ತುಂಬಿ ಬಂತು. ತಕ್ಷಣ, ಸಾರಿ ರಿಷಿ, ನೀವು ಹೇಳಿದ ನಿಜ. ಯಾರದ್ದೋ ಮೇಲಿನ ಕೋಪ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ಪಲ್ಲು, ನೀನು ಇವ್ರ ಸಹಾಯ ತಗೊಂಡು ಬಿಲ್ ಪೇ ಮಾಡಿ ಮಾಂಗಲ್ಯ ತಗೊಂಡು ಬಾ, ನಾನು ಹೊರಗೆ ಕಾಯ್ತಿರ್ತೀನಿ ಎನ್ನುತ್ತಾ ಹೊರ ನಡೆದು ಬಿಟ್ಟಳು ಅಪೂರ್ವ. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಓದಿದವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.